ಸರ್ ಮತ್ತೊಂದು ನಿಮ್ಮ ತಕ್ಕೆ ಬಂದಿರುವಂತದ್ದು ಥ್ಯಾಂಕ್ ಯು ಅದ್ಭುತವಾದ ಆಶಯ ಸರ್. ಆ ರಾಜ್ಯಕ್ಕೆ ಮಾತ್ರ ಬೇಕಿದ್ದಂಥ ಸಂದರ್ಭ ಇದು ಕ್ಯಾರೆಕ್ಟರ್. ಜನ ನಾವು ಇಷ್ಟಪಡಲ್ಲ, ಜನ ಇಷ್ಟಪಟ್ಟು ಮಾತಾಡ್ತಾರೆ. ಥಿಯೇಟ್ರಿಂದ ಈಚೆ ಕಡೆ ಬರೋ ಜನ ನನ್ನಲ್ಲಿ ನೀರು ಬಂದಿದ್ದ ಒಂದಷ್ಟು ಜನಕ್ಕೆ ಹೇಳಿ ಸರ್. ಇಲ್ಲ, ನನಗೆ ಜನರಲಿ ಮಾರ್ನಿಂಗ್ ಶೋ ಆದ್ರೆ ಏನು ಮಾತು ಬರಲ್ಲ. ನಾನು ಸೈಲೆಂಟ್ ಆಗ್ಬಿಡ್ತೀನಿ ಯಾವಾಗಲೂ. ನನಗೆ ವಿಜಯ್ ಸರ್ ಪ್ರತಿ ಸಿನಿಮಾದಲ್ಲಿ ಒಂದು ಆಶಯ ಇಟ್ಕೊಂಡು ಹೌದು. ಎಜುಕೇಶನ್ ಸಂವಿಧಾನ ಇದ್ರ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡಿದ್ದಾರೆ. ಹೌದು. ಸೊ ನಿಮಗೆ ಎಷ್ಟು ಇದು ಇನ್ನಷ್ಟು ಸಿನಿಮಾಗಳಿಗೆ ಕೊಡ್ತಾ ಇದೆ? 100% ಈಗ ಸಂವಿಧಾನದ ಬಗ್ಗೆ, ಈ ಸಮಾನತೆ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ ನಮಗೆ ಬೇಕಾಗಿರುವಂಥ ಆಸ್ತಿನೇ ಅದು. ಇವಾಗ ನಮ್ಮ ಇಡೀ ದೇಶಕ್ಕೆ ಬೇಕಾಗಿರುವಂಥ ಆಸ್ತಿ ಸಂವಿಧಾನ ಮತ್ತು ಎಜುಕೇಷನ್, ಸಮಾನತೆ. ಅದಕ್ಕೋಸ್ಕರ ಓಡಾಡಿದ್ದು ನೀವೆಲ್ಲ ಖುಷಿ ಪಟ್ಟಿದ್ರೆ ನನಗೆ ನಿಜವಾಗ್ಲೂ ಸಾರ್ಥಕತೆ ಇದೆ ಆ ವಿಷಯ. ಸರ್ ಲಾಸ್ಟಿಗೆ ಒಂದಿಷ್ಟು ನಿಮಗಾದಂಥ ಅವಮಾನಗಳನ್ನ ಡೈಲಾಗ್ ಮೂಲಕ ಹೇಳಿದ್ದೀರಾ ಹೇಗೆ? ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಮಾಡಿದ್ದೀನಿ. ಸೇರಿಸಿದ್ದೀರಾ ಸರ್ ಡೈಲಾಗ್? ಹೌದು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಅದು ನಮ್ಮ ಆಸೆ. ಯಾವಾಗಲೂ ನಂದಾಗಲಿ, ಶೆಟ್ಟರ್ದಾಗಲಿ, ಜಡೇಶ್ದಾಗಲಿ ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಲೇ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ. ಅದು ನಿರ್ದೇಶಕರ ಬರವಣಿಗೆ ಅದು. ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು ಅಂದ್ರೆ ನನಗಿನ್ನ ಹೆಚ್ಚಾಗಿ. ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್. ಜಾತಿ ಮತ್ತೆ ವರ್ಗ ಸಂಘರ್ಷ ಅಂದ್ರೆ ಪ್ರಸಾದಲ್ಲಿ ವಿಷ ಹಾಕೋದಾಗ್ಲಿ ಅದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿರೋ ಒಂದಷ್ಟು ವಿಷಯಗಳು ಹೇಳಿದ್ರು ಸರ್. ಇವತ್ತಿಗೆ ಈ ಕಥೆ ರಾಜ್ಯನ ಪಾತ್ರ ಆಗಲಿ, ಇಡೀ ಲ್ಯಾಂಡ್ ಆಸೆ ಆಗಲಿ ಒಗ್ಗುತ್ತೆ ಇಡೀ ಸಮಾಜಕ್ಕೆ ಅನ್ನೋದು. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂಥ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ ಮತ್ತು ಮಾಡ್ತಾನೆ ಇರ್ತೀವಿ ಕೂಡ. ಅದನ್ನು ಬಿಡೋದಿಲ್ಲ. ಕೆಲವು ಪಾತ್ರ ಆಯ್ಕೆ ವಿಚಾರ ಕನ್ನಡದಲ್ಲಿ ಸ್ವಲ್ಪ ತುಂಬಾ ರೇರು. ಅದ್ರ ನೀವು ಚಪ್ಪಲಿ ಹಾಕ್ಕೊಳ್ಳೋಗಿರ್ಬೋದು ಅಥವಾ ನಿಮ್ಮ ಮನೆಗೆ ನಿಮ್ಮ ಕೆನ್ನೆಗಳು ಚಪ್ಪಲಿ ಏಟ್ ಬೀಳುತ್ತೆ. ಇಂಥ ಒಂದು ಸಿಚುವೇಶನ್ ದೃಶ್ಯಗಳನ್ನ ಈಗಿನ ಹೀರೋಗಳ ಕನ್ನಡದಲ್ಲಿ ತುಂಬಾ ಕಡಿಮೆ ಕೇಳಿಸುತ್ತೆ. ಆ ಸೀನ್ ಆಗ್ಬೇಕಾದ್ರೆ ಸ್ಪೆಷಲಿ ಆ ಸೀನ್ ಬಗ್ಗೆ ನೀವು ನೋಡಿದ್ರೆ ಆಲ್ರೆಡಿ ಸಿನಿಮಾದಲ್ಲಿ, ಅದು ಆಕ್ಚುಲಿ ಡೈರೆಕ್ಟ್ರು ಅಷ್ಟು ಬೇಡ ಅಂತಿದ್ರು, ಅಷ್ಟು ಬೇಡ ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ನೋವು ಅನುಭವಿಸಿದ್ರೆ ಅವನಿಗೊಂದು ಇದು ಬರುತ್ತೆ ಅಂತ. ಅವ್ರು ಪಾತ್ರವಾಗಿ ಯೋಚನೆ ಮಾಡ್ತಿದ್ರು. ಬಿಟ್ರೆ ಅದನ್ನ ಹಾಕಿಸ್ಕೊಂಡ್ರೆ ನಾನ್ ಸಣ್ಣವ್ರು ಹೋಗ್ತೀನ, ನಾನು ಇದಾಗ್ತೀನ, ನನಗೊಂಥರ ನಾಚಿಕೆ, ನಾನು ಕಾಲ್ ಕೊಡಬೇಕಲ್ಲ ಶೆಟ್ರೆ ಅಂತ ಅವರು. ಬಟ್ ಅದು ಅವ್ರು ನೋಡ್ತಾನ. ಸೊ ಹಾಗಾಗಿ ಸಿನಿಮಾ ಆ ಥರ ಕಾಣಿಸ್ತಾರೆ. ಮೇಕಿಂಗ್ ಕೂಡ ಇನ್ನೊಂದು ಹೈಲೈಟ್ ಆಗಿರೋದು. ಪ್ರತಿ ಫಿಲ್ಮಲ್ಲೂ ಕೂಡ ಕ್ವಾಲಿಟಿ ಕ್ವಾಂಟಿಟಿ ಮೇಕಿಂಗ್ ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಹಾಗೆ ಇರುತ್ತೆ. ಅಂದರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಯಲ್ಲಿ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರು ಅವರೇ ಒಂದು ಹೋರಾಟಗಾರ. ಅಂದರೆ ಅವ್ರದ್ದೊಂದು ನಾನು ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಯಾವಾಗಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ರಚನೆ ಮತ್ತು ಸಣ್ಣದನೇ. ಸೊ ಎಲ್ಲೋ ಒಂದು ಕಡೆ ಸಮಾಜ ಅಂತ ಬಂದಾಗ ನೀವು ಎದುರು ಬಂದು ಮಾತಾಡ್ತೀರಾ ಈ ಸಮಾನತೆ ವಿಚಾರ. ಇಬ್ಬರು ಚರ್ಚೆಗಳು ಮಾತಾಡ್ತಾರೆ. ಏನಾದ್ರು ಒಂದಷ್ಟು ಆಗಿದೆ ಸರ್ ಸಿನಿಮಾದಲ್ಲಿ? ಯಾವ್ದ್ರದ್ದು ಸಮಾನತೆ ವಿಚಾರ ಆಗಿದೆ ಮಾಡಿದ್ರ ಅಂತ ವಿಷಯ ಎಷ್ಟು ಸ್ಕ್ರಿಪ್ಟಲ್ಲ, ಅವರಿಬ್ಬರು ಸೇರಿದಾಗ ಅದೇ ಒಂದು ಹುಟ್ಟು. ಈಗ ನಾನು ಶೆಟ್ಟರ್ ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾ ಇರೋದು. ಎಲ್ಲೋದ್ರೂ ಸಮಾನತೆ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಇಲ್ಲಿ ಬಂದರೂ ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದೇ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ. ಜೊತೆಗೆ ರಾಜ್ಬಿ ಶೆಟ್ಟರ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ವೈಲೆಂಟ್ ಆಗಿ ಅದರ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ವಿಲನ್ ಎಷ್ಟು ಸ್ಟ್ರಾಂಗ್ ಅಂತ ಹೀರೋ ಅಷ್ಟೇ ಮೇಲಿಸಬೇಕಾಗುತ್ತೆ. ರಾಜ್ಬಿ ಶೆಟ್ಟರ್ ವಿಲನಿಸಂ ಬಗ್ಗೆ ಏನು ಹೇಳ್ತಾರೆ, ಹೇಗಂತ ನಿಮಗೆ? ನಾವು ಇವರು ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಲೈಕ್ ರಾಜ್ಬಿ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಮೂಡ್ ಬರುತ್ತೆ. ನಾವು ಎಲ್ಲರೂ ಅಟ್ಯಾಕ್ ಮಾಡ್ಬೋದು ಅನ್ನೋದು ನಮ್ಮಿಬ್ಬರ ಒಂದು ಏನು ಹೇಳ್ತಾರೆ, ಒಂದು ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇಬ್ಬರು ಕಲಾವಿದರಲ್ಲಿರುವಂಥ ಸಮಾನತೆ ಅದು ಯಾವಾಗಲೂ. ನೀವು ಮಾಡಿ, ನಾನು ಮಾಡ್ತೀನಿ. ಸಿನಿಮಾದ ಎಮೋಷನಲ್ ಪಾಯಿಂಟ್ ಅಂದ್ರೆ ಮಗಳು ಮತ್ತು ಉಮಾಶ್ರೀ ಅವ್ರ ಪಾತ್ರ ಹೌದು, ತುಂಬ ಅದ್ಭುತ ಮಾಡಿದ್ರು. ತುಂಬ ಅದ್ಭುತವಾಗಿದೆ ಪಾತ್ರ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತದೆ. ಜಾಸ್ತಿ ಮಾತಿಲ್ಲ ನಂದು ಇವತ್ತೇನು.
ಇದ್ರಲ್ಲೇ ಕಳ್ದೋಗಿದ್ದೀನಿ. ಮತ್ತೆ ಹೋರಾಟ ಸಿನಿಮಾದಲ್ಲಿ ನೋಡಿದ್ರೆ ನಿಜ ಜೀವನದಲ್ಲೂ ನೋಡಿದ್ದೀರಾ? ಖುಷಿ ಆಗ್ತಾ ಇದೆ ಸರ್. ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಗಾಂಧಿನಗರದಲ್ಲಿ ರೈಟ್ಸ್ ಇರ್ತಾರೆ ವೆಟ್ರಿಮಾರನ್ ಅಂತ, ಕನ್ನಡದ ವೆಟ್ರಿಮಾರನ್ ಅಂತ ಮಾಡ್ತಾ ಇದ್ರೆ ಸಿನಿಮಾ ಅಂತ ಆ ಲೈನಪ್ಪಲ್ಲಿ ಒಳ್ಳೆ ಆಶಯ ಸ್ವಲ್ಪ ಜೋರು ಮಾತಾಡ್ಬೇಕು. ಮಾತಾಡ್ಬೇಕೀಗ. ಸ್ಟೈಲೇ ಆಗಿದೆ ಸರ್. ಒಂದೇನಿಲ್ಲ, ಎಲ್ಲ ನಮ್ಮ ನಟರದ್ದು. ನಿರ್ಮಾಪಕರು ಕೇಳಿದ್ದು ಕೊಟ್ಟರು, ಆರ್ಟಿಸ್ಟ್ಗಳು ನಾನು ಹೇಳಿದ್ದು ಅವ್ರು ಮಾಡಿದ್ರು, ನಾನು ಏನು ಮ್ಯಾನೇಜ್ ಮಾಡಿದೆ ಎಲ್ಲ ಅಷ್ಟೇ. ಇಲ್ಲ ನನಗೆ ಎಲ್ಲರೂ ಸಪೋರ್ಟ್ ಅಂದರೆ ಸ್ಟ್ರೆಂತ್ ಕ್ಯಾಮ್ರಾಮನ್ ಸಿಕ್ಕರು, ಆಮೇಲೆ ಡೈಲಾಗ್ ರೈಟ್ರು ಮಾಸ್ತಿ ಶ್ರೀಕಾಂತ್ ಸಿಕ್ಕರು, ಅದ್ಭುತವಾದ ನಟರು ಸಿಕ್ಕರು ಎಲ್ಲರೂ. ಒಂದು ಸಣ್ಣ ಪಾತ್ರ ಕೂಡ ಅದು ನನ್ನ ಲಕ್ಕ ಅಂತ ಭಾವಿಸ್ತೀನಿ. ಮತ್ತು ಏನು ಕೇಳಿದ್ರು ಯಾಕೆ ಅನ್ನೋ ಕೇಳಲಾರ್ದು ಒಂದು ಪ್ರೊಡ್ಯೂಸರ್ ಸಿಕ್ಕರು. ಸೊ ನನಗೆ ಯಾವಾಗಲೂ ಡಿಸಿಷನ್ ತೊಗೊಳಕ್ಕೆ ನಮ್ಮ ಕ್ರಿಯೇಟಿವ್ ಹೆಡ್ ಸುಧಾಕರ್ ಅಂತ ಅವ್ರು ನಮ್ಮ ಫ್ರೆಂಡ್, ಅವರು ಜೊತೆಗಿದ್ರು. ಸೊ ಈ ಟೀಮ್ ಇದ್ದರೆ ಏನಾದರೂ ಮಾಡ್ಬೋದು. ಸೊ ನನಗೆ ಎಲ್ಲ ಅವ್ರಿಗೆ ಕೊಡ್ತೀನಿ. ಅವ್ರದ್ದು ಒಂದು ಪಂಚ್ ಅಂದರೆ ಪಂಚೆ ಆಗುತ್ತೆ. ಅದು ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟ್ರಿಗೆ ಸೇರ್ಬೇಕು ಸರ್. ನಾವಿಬ್ಬರು ಕಲಾವಿದರು ಇಲ್ಲಿ, ಇವರೆಲ್ಲ ಸೇರಿ ನನಗೊಂದು ಗೆಲುವು ಕೊಡಿಸಿದ್ದಾರೆ ಅಂತ ಹೇಳ್ಬೇಕು. ಅವಾಗ